ಆ ರೀತಿ ಇದ್ ಮಾಡಿದಾರೆ. ನಂದೇ ಕೆಲವು ಎಕ್ಸಾಂಪಲ್ಸ್ ಆಗ್ಬೇಕು ಅಂದ್ರೆ ಫಿಸಿಕ್ಸ್ ಅಲ್ಲೂ ಅಷ್ಟೇ. ಆ ರೇ ಆಫ್ ಲೈಟ್ ರೇರರ್ ಇಂದ ಡೆನ್ಸರ್ ಮೀಡಿಯಮಿಗೆ ಬರ್ಬೇಕಾರೆ ಅದು ಎಕಡೆಗೆ ಟರ್ನ್ ಆಗುತ್ತೆ ಅಂತ ಫಿಸಿಕ್ಸ್ ಅಲ್ಲಿ ಒಂದು ಕ್ವಶನ್ ನಮಗೆ ಬಂದಿತ್ತು. ಆಕ್ಚುಲಿ ಆನ್ಸರ್ ನನಗೆ ಅದು ಗೊತ್ತಿದೆ, ಆದ್ರೆ ಕ್ವಶನ್ ಅಲ್ಲಿ ಏನ್ ಟ್ವಿಸ್ಟ್ ಮಾಡಿದ್ರು ಅಂದ್ರೆ ಫ್ರಮ್ ರೇರರ್ ಟು ಡೆನ್ಸರ್ ಅಂತ ಇರಲಿಲ್ಲ, ಡೆನ್ಸರ್ ಫ್ರಮ್ ರೇರರ್ ಅಂತ ಇತ್ತು. ಕ್ವಶನ್ ಓದ್ಬೇಕಾದ್ರೆ ನಾವು ಅರ್ಜೆಂಟಿಗೆ ಫಸ್ಟ್ ಡೆನ್ಸರ್ ಇತ್ತು, ನೆಕ್ಸ್ಟ್ ರೇರರ್ ಇತ್ತು ಅಂತ ಡೆನ್ಸರ್ ಇಂದ ರೇರರ್ ಅಂದ್ಕೊಂಡಿರ್ತೀವಿ. ಆದ್ರೆ ಡೆನ್ಸರ್ ಫ್ರಮ್ ರೇರರ್ ಅಂತ ಇರುತ್ತೆ, ಅಂದ್ರೆ ರೇರರ್ ಇಂದ ಡೆನ್ಸರ್. ಅದಕ್ಕೆ ಕ್ವಶನ್ MCQs ನಲ್ಲಿ 2-3 ಸಲ ಓದ್ಬಿಟ್ಟು MCQ ಸ್ಟಿಕ್ ಹಾಕ್ರಿ. ಯಾಕೆಂದ್ರೆ ಟಾಪರ್ಸ್ ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ, 2 ಮಾರ್ಕ್ 3 ಮಾರ್ಕ್ ಅಲ್ಲಿ ಆಲ್ಮೋಸ್ಟ್ ಸ್ಕೋರ್ ಎಲ್ಲ ಔಟ್ ಆಫ್ ಔಟ್ ಬಂದಿರುತ್ತೆ. ಎಲ್ಲಿ ಮಿಸ್ ಆಗುತ್ತಪ್ಪ ಅಂತಂದ್ರೆ 1 ಮಾರ್ಕ್ ಕ್ವಶನ್ ಅಲ್ಲೇ ಮಿಸ್ ಆಗೋದು. ಈ PCMB ಎಲ್ಲ ಯಾಕೆ ಔಟ್ ಆಫ್ ಔಟ್ ತೆಗಿಬೇಕು ಅಂತಂದ್ರೆ ಅಷ್ಟು MCQs ಸಾಲ್ವ್ ಮಾಡಿರ್ಬೇಕು. ಹೇಳ್ಬೇಕು ಅಂದ್ರೆ ಅಬೌವ್ 1000 MCQs ನಾನು ಒಂದೊಂದು ಇದ್ರಲ್ಲಿ ಸಾಲ್ವ್ ಮಾಡಿದ್ದೆ. ಅಂದ್ರೆ ಎಲ್ಲಾ ತರ ಫಾರ್ಮೆಟ್ ನೋಡ್ಕೊಂಡು ಹೋದಾಗ ಮಾತ್ರ ಇದಾಗುತ್ತೆ. ಮೊಬೈಲು ಅನಾವಶ್ಯಕವಾಗಿ ಬಳಸ್ಕೊಳ್ಳೋದಲ್ಲ. ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಬರುತ್ತೆ ಅಂತ ಅದಲ್ಲ. ಎಷ್ಟು ಬೇಕು ಲಿಮಿಟ್, 5 ನಿಮಿಷನೋ 10 ನಿಮಿಷನೋ ಕಾಲೇಜಲ್ಲಿ ಏನ್ ಕಳ್ಸಿರ್ತಾರೆ ಸ್ಕೂಲಲ್ಲಿ ಅದನ್ನ ಮಾತ್ರ ನೋಡ್ಬೇಕು. ಮಿಕ್ಕಿದ್ದು ಕ್ಲಾಸಸ್ ಏನ್ ಬರುತ್ತೆ, ಚಾಟ್ GPT ಎಷ್ಟು ಸೋರ್ಸಸ್ ಇದಾವೆ. ನೀವ್ ಏನೇ ಕ್ವಶನ್ ಹೊಸದಾಗಿ ಸೃಷ್ಟಿ ಮಾಡಿ ಹಾಕಿದ್ರು ಸಹ ಆನ್ಸರ್ ಕೊಡೋ ಕೆಪಬಿಲಿಟಿ ಇರುತ್ತೆ. ಆ ರೀತಿ ಇದ್ ಮಾಡ್ಬೇಕು. ಆಮೇಲೆ ಸಬ್ಜೆಕ್ಟಿಗೆ ಬಂದಾದ್ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಮಾಡಬಾರ್ದು. ನಂದು ಓಲ್ ಪೇಪರ್ ಎಲ್ಲ ಕರೆಕ್ಟ್ ಆಗಿತ್ತು, ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರ್ಗು. ಈಗ ಔಟ್ 95 ಮೇಲೆ ಬಂದ್ರೆ ಕರೆಕ್ಷನ್ ಒಬ್ರು ಮಾಡಲ್ಲ, ಮತ್ತೆ 2-3 ಜನ ಮಾಡ್ತಾರೆ ಅಂತ ಅದು ಗೊತ್ತಿರುತ್ತಲ್ವಾ, ಟೀಚರ್ಸ್ ಹೇಳಿರ್ತಾರೆ. ಹಂಗೆ ಫಸ್ಟ್ ಒಬ್ರು ಕರೆಕ್ಷನ್ ಮಾಡಿದ್ದಾರೆ, ನೆಕ್ಸ್ಟ್ ಹಂಗೆ ಕರೆಕ್ಷನ್ ಮಾಡ್ಬೇಕಾರೆ ಇನ್ನೊಬ್ರು ಹಂಗೆ ಚೆಕ್ ಮಾಡ್ಕೊಂಡ್ ಬಂದಿದ್ದಾರೆ, ಅದರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಕ್ಕಿದೆ ಅಂತ ಎಲ್ಲೂ ಸಿಕ್ಕಿಲ್ಲ. ನಾನು ಲಾಸ್ಟಿಗೆ ಪ್ರಬಂಧದಲ್ಲಿ ಬರೀಬೇಕಾರೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ. ಅಂದ್ರೆ ಬರೆಯೋ ಫಾಸ್ಟ್ ಅಲ್ಲಿ ಫುಲ್ ಎಲ್ಲ ಕರೆಕ್ಟ್ ಆಗಿದೆ ಫಾರ್ಮೆಟ್. ವೈಭವದಿಂದ ಅಂತ ಬರೆಯೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ವೈಭವದಿಂದ ಅಂತ ಆಗೋಗ್ಬಿಟ್ಟಿದೆ. ಅಂದ್ರೆ ಈಗ ಮೀನಿಂಗ್ ಚೇಂಜ್ ಆಗುತ್ತಲ್ವಾ, ವೈಭವದಿಂದ ಅಂದ್ರೇನೆ ಬೇರೆ, ವೈಭವದಿಂದ. ಅದನ್ನ ರೌಂಡ್ ಅಪ್ ಮಾಡಿ ಫಸ್ಟ್ ಕರೆಕ್ಷನ್ ಮಾಡಿರೋ 100 ಕೊಟ್ಟಿದ್ರು. ನೆಕ್ಸ್ಟ್ ಅದು ಇನ್ನೊಬ್ರಿಗೆ ಹೋಗುತ್ತಲ್ಲ ಪೇಪರು, ಅದು 100 ಇರೋ ಪೇಪರು ಕನ್ನಡ 99 ಆಗಿ ಬಂದಿತ್ತು. ಆಮೇಲೆ ಪೇಪರ್ ನನಗೆ ಔಟ್ ಆಫ್ ಔಟ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಪೇಪರ್ ತರಿಸಿದಾಗ ಯಾಕಪ್ಪ ಅಂತ ನೋಡ್ಕೊಂಡು ಹೋಗ್ತಿದ್ದೀನಿ, ಎಲ್ಲಾ ಪೇಜಲ್ಲೂ ಮಾರ್ಕ್ಸ್ ಕರೆಕ್ಟ್ ಆಗಿ ಕೊಟ್ಟವ್ರೆ, ಲಾಸ್ಟ್ ಪೇಜಲ್ಲಿ ಪ್ರಬಂಧದಲ್ಲಿ ಇದ್ದವ್ರೆ. ಹಂಗೆ ಆಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೆ, ಅದು ಆಮೇಲೆ ಬಂತು ಔಟ್ ಆಫ್ ಔಟು. ಹಂಗೆ ಓದ್ಬೇಕಾರೆ ಎಷ್ಟು ಓದಿರ್ತೀವಿ ಅನ್ನೋದ್ರ ಜೊತೆಗೆ ಆ ಎಕ್ಸಾಮ್ ಟೆನ್ಷನ್ ಅಲ್ಲಿ, ಟೈಮಿಂಗ್ಸ್ ಅಲ್ಲಿ ಎಷ್ಟು ಟೈಮ್ ಪಿಕಪ್ ಮಾಡ್ಕೊಂಡು ಬರಿತೀವಿ ಅಂತ. ಈಗ ಓದಿದ್ರೆ